ಸಮಸ್ತ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರಿಗೂ ಹಾಗೂ ಶಿಕ್ಷಕ ಮಿತ್ರರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ನಾನು ಆಲ್ರೆಡಿ ನೀವು ಮೊಬೈಲ್ನಲ್ಲಿ ಹೇಗೆ ಎಲಿಜಿಬಿಲಿಟಿ ಫಾರ್ಮನ್ನು ರೆಡಿ ಮಾಡಬೇಕನ್ನೋದು ಆಲ್ರೆಡಿ ನಮ್ಮ ಮ್ಯಾನೇಜರ್ ಕೋಚ್ ಬಗ್ಗೆ ಹೇಳಿದ್ದೀನಿ. ಇನ್ನು ವಿದ್ಯಾರ್ಥಿ ಒಂದು ಎಲಿಜಿಬಿಲಿಟಿ ಫಾರ್ಮನ್ನು ಹೇಗೆ ಕ್ರಿಯೇಟ್ ಮಾಡೋದು, ನಾವು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದು ಬೇಗ ಹೇಳಿ ಮುಗಿಸ್ತೀನಿ ನಾನು. ಇವರಲ್ಲಿ HTTP ಸ್ಕೂಲ್ ಎಜುಕೇಷನ್ ಅಂದರೆ ಶಾಲಾ ಶಿಕ್ಷಣ ಇಲಾಖೆಯೊಳಗೆ ಡೈರೆಕ್ಟ್ ಬರ್ತದೆ. ನಾವು ಸ್ಕೂಲ್ ಎಜುಕೇಷನ್ದಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿದಿಲ್ಲ ಈ ಆಡಳಿತ ತಂತ್ರಾಂಶ ಇಂಜಿನಿಯರಿಂಗ್ ಸೇವೆಗಳತ್ತ ಅಲ್ಲಿ ಹೋಗಬೇಕು. ಅಲ್ಲಿ ಕೊಟ್ಟಮೇಲೆ ಸಮಗ್ರ ಶಿಕ್ಷಣ ಕರ್ನಾಟಕ ತಂದು ಇದಾಗುತ್ತೆ. ಇದರೊಳಗೆ ಸಾಫ್ಟ್ವೇರ್ಗಳು ಬರ್ತವೆ, ಅನೇಕ ಸಾಫ್ಟ್ವೇರ್ಗಳು. ಅದಕ್ಕೆ ನಮ್ಮ ದೈಹಿಕ ಶಿಕ್ಷಣ ಸಂಬಂಧಪಟ್ಟಂಥ ಸಾಫ್ಟ್ವೇರ್ಗಳನ್ನು ಸ್ಪೋರ್ಟ್ಸ್ ಪಾರ್ ಟೆಸ್ಟಿಂಗ್ ಅದಲ್ಲಿ ಅಲ್ಲಿ ಹೋಗಿ ಲಾಗಿನ್ ಆಗಬೇಕು. ಲಾಗಿನ್ ಆದಕ್ಕಾರೆ ಮೊಬೈಲ್ದಲ್ಲಿ ಮಾಡೋದ್ರಿಂದ ಇದೊಂದೊಂದು ಸ್ವಲ್ಪ ನಾವು ಹಾರಿಜೆಂಟಲಾಗಿ ಇಟ್ಕೋಬೇಕು ಮೊಬೈಲನ್ನು. ಈಗ ಒಂದು ವಿದ್ಯಾರ್ಥಿಯ DDO ಕೋಡ್ ಕೊಟ್ಟಿಗೆ ಲಾಗಿನ್ ಆಗೋದು. ನಮ್ಮ ಆಲ್ರೆಡಿ DDO ಕೋಡ್ ಇರೋದ್ರಿಂದ DDO ಕೋಡ್ ಕೊಟ್ಟಿಗೆ ಲಾಗಿನ್ ಆಗಬೇಕು. ನೀವು ಕೋಡ್ ಸೆಕ್ಯೂರಿಟಿ ನಂಬರನ್ನು ಹಾಕುವುದು. ಸೆಕ್ಯೂರಿಟಿ ನಂಬರ್ ಹಾಕಿ ಲಾಗಿನ್ ಆಗ್ಬೋದು. ಲಾಗಿನ್ ಆದ ನಂತರ ಇಲ್ಲಿ ಸ್ಪೋರ್ಟ್ಸ್ ಅಪ್ಲಿಕೇಶನ್ ಸ್ಟೂಡೆಂಟ್ಸ್ ಸ್ಟ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡ್ತೀನಿ ನೋಡಿ. ನಿಮ್ದು ಯಾವುದಾದ್ರೂ ಒಂದು ಸ್ಟೂಡೆಂಟ್ಸ್ ಸ್ಟ್ಯಾಂಡರ್ಡ್ ನಂಬರನ್ನು ಸ್ಪೋರ್ಟ್ಸ್ದು ನಾವು ಇಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್ ನಂಬರ್. ಫಾರ್ ಎಕ್ಸಾಂಪಲ್ ಲಕ್ಷ್ಮೀಸ್ ಅನ್ನೋದು 08. ನೆಕ್ಸ್ಟ್ ಅಂದರೆ ನಾವು ಅಲ್ಲಿದೆ ಇದು ಮಾಡಬೇಕಲ್ಲ, ಅದಕ್ಕೆ ಹೇಳ್ತಾ ಇರೋದು. ಒಟ್ಟು ಲಾಗಿನ್ ಪೆಂಚತ್ ಹೊಡೆಯೋದು ಹೊಡೆದಾಕ್ರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೋಡಿ. ಇಂಡಿವಿಜುವಲ್ ಆಲ್ರೆಡಿ ನಾನು ನಿಮಗೆ ಬೇಕು ಅಥ್ಲೆಟಿಕ್ಸ್ ವೈಯಕ್ತಿಕವಾಗಿ 3 ಆಟದಲ್ಲಿ 2 ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಒಳಗೆ ತೊಗೋಬೋದು, ಅಥವಾ ಫೀಲ್ಡ್ ಒಳಗೆ ಒಂದೇ ನಾವು ಟ್ರ್ಯಾಕ್ದಾಗ ತೊಗೊಳಕ್ಕೆ ಬರಲ್ಲ. ಒಂದೇ 3 ಇವೆಂಟ್ಗಳನ್ನು ಫೀಲ್ಡ್ ಒಳಗೆ ತೊಗೊಳಕ್ಕೆ ಬರಲ್ಲ, ಥ್ರೋವಿಂಗ್ ಒಳಗೆ ತೊಗೊಳಕ್ಕೆ ಬರಲ್ಲ. ಕಂಪಲ್ಸರಿ ನಾವು 2 ಟ್ರ್ಯಾಕ್ ಒಳಗೆ ತೊಗೊಂಡ್ರೆ ಒಂದನ್ನು ಫೀಲ್ಡ್ ಒಳಗೆ ಆಯ್ಕೆ ಮಾಡಲೇಬೇಕು. ಹಾಗೆ ನಾನು ಇಲ್ಲಿ ಆಲ್ರೆಡಿ ಮಾಡಿದ್ದೀನಿ ನೋಡಿ. ಇಂಡಿವಿಜುವಲ್ದಾಗ ಏನು ಬೇಕು ಇಂಡಿವಿಜುವಲ್ದಾಗ ತೊಗೊಂಡು ಬಂದು ಅಥ್ಲೆಟಿಕ್ ಟೈಪು ಪ್ರತಿಯೊಂದಕ್ಕೂ ಆಯ್ಕೆಯನ್ನು ಕೊಡಬೇಕಾಗತ್ತೆ. ಇಲ್ಲಿ ಅಥ್ಲೆಟಿಕ್ ಆದಮೇಲೆ ಗರ್ಲ್ಸು ಅಂಡರ್ 17 ಅಂತ ಬರ್ತದೆ. ಡಿಸೇಬಿಲಿಟಿದು ಏನಿಲ್ಲ. ಇವೆಂಟ್ಸನ್ನು ಸೆಲೆಕ್ಷನ್ ಮಾಡ್ಕೋತೀವಿ ನಾವು. ಇವೆಂಟ್ ಕಟ್ಗೇರಿಯನ್ನು ಸೆಲೆಕ್ಷನ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ನಾನು, ಅದಕ್ಕೆ ತೋರಿಸ್ತಾ ಇಲ್ಲ. ಇವೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ ಅಂತಂದರೆ 2 ಗುಂಪು ಗೇಮದಲ್ಲಿ 3 ಅಥ್ಲೆಟಿಕ್ದಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ರಿಲೇ ಮತ್ತು 4x400 ಮೀಟರ್ ಮತ್ತು 4x100 ಮೀಟರ್ ರಿಲೇಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಆ್ಯಡ್ ಇವೆಂಟ್ ಒಳಗೆ ವ್ಯೂ ತನಕ ತೋರಿಸ್ತೀನಿ, ಅದರೊಳಗೆ ವ್ಯೂ ಆಗ್ತದೆ. ಯಾಕಂದ್ರೆ ಆಟೋಮೆಟಿಕ್ಕಾಗಿ ವಿದ್ಯಾರ್ಥಿಯ ಪ್ರತಿಯೊಂದು ಮಾಹಿತಿ ಏನಾಗುತ್ತೆ ಇಲ್ಲಿ ಓಪನ್ ಆಗಿರುತ್ತದೆ ನೋಡಿ. ಡೇಟ್ ಆಫ್ ಬರ್ತು ಎಷ್ಟು 14 ಇಯರ್ಸ್ 6 ಮಂತು 13 ಡೇಸ್. ಸ್ಕೂಲ್ ಜಾಯ್ನಿಂಗ್ ಅವಳು ನನ್ನ ಮಾಹಿತಿ ಮೊದಲೇ ಕಲೆಕ್ಟ್ ಹಾಕ್ಕೋಬೇಕಿದ್ದು. 2024ರಲ್ಲಿ ಸ್ಕೂಲಿಗೆ ಜಾಯ್ನ್ ಆಗಿದ್ದಾಳೆ. ಅಡ್ಮಿಷನ್ ಇಯರು 25/2024 S25. ನೆಕ್ಸ್ಟ್ ಕನ್ಮೂಸ್ತಿನ ಹೈಸ್ಕೂಲ್ ಆಲ್ರೆಡಿ ಇದೆ. ಇನ್ಸ್ಟಿಟ್ಯೂಟ್ ಫೋನ್ ನಂಬರ್ ಆದಷ್ಟು ನಮ್ಮ ಫೋನ್ ನಂಬರ್ ಕೊಟ್ಟರೆ ಚೆನ್ನಾಗಿರ್ತದೆ. 901451 1909
ಅಂತ ಕೊಟ್ಟಿದ್ದೀನಿ. ಸ್ಟ್ಯಾಂಡರ್ಡು 10th. ಅವಳು ಸ್ಟ್ಯಾಂಡರ್ಡ್ ಲಾಸ್ಟ್ ಇಯರ್ ಯಾವ ಸ್ಟ್ಯಾಂಡರ್ಡಲ್ಲಿ ಓದ್ತೀವಳು ಅಂದರೆ 9th ಸ್ಟ್ಯಾಂಡರ್ಡಲ್ಲೇ ಓದ್ತಾ ಇದ್ಲು. ಐಡೆಂಟಿಫಿಕೇಷನ್ ಮಾರ್ಕ್ ಇಲ್ಲಿ ನಾವು ಮಾಡಬೇಕಾಗತ್ತೆ. 7 ಹೋಲ್ ಟೈಪ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಏನಿದೆ ಅಂತಂದು ಅದೇ ಗುರುತಿನ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂದರೆ ಯಾವ ರೀತಿ ನಾವು ಐಡೆಂಟಿಫಿಕೇಷನ್ ಮಾಡ್ತೇವೆ ಒಂದು ಸ್ಟೂಡೆಂಟ್ ಅನ್ನೋದು. 9 ಅಲ್ಲ 7 ಹೋಲ್ ಆನ್ ಇಯರ್ ಇಯರ್ಸ್. ಇಲ್ಲಿ 9th ಮಾಡಬೇಕಾಗಿತ್ತು, ಲಾಸ್ಟ್ ಇಯರ್ ಸ್ಟಡಿ. ಇಲ್ಲಿ 7 ಹೋಲ್ಸ್ ಆನ್ ಮೂಲ್ ಆನ್ ದ ಚಿನ್. ಅದು ನಾವು ಇದೆ ಮೊದಲೇ ಆಲ್ರೆಡಿ ಐಡೆಂಟಿಫಿಕೇಷನ್ ಸ್ಟೂಡೆಂಟ್ ಮಾಡ್ಕೋಬೇಕು. ಟ್ಯಾಕ್ಸ್ ಸೂಟ್ ನಂಬರು 40 ಅಂದರೆ 26ದಿಂದ ಇದರೊಳಗಿರ್ಬೇಕಂತಾರೆ. 50 ನೋಡಿ, ಸ್ವಲ್ಪ ನೋಡಿ ಚೆನ್ನಾಗಿ ನಾವು ಕರೆಕ್ಟಾಗಿ ಸೈಜು ಮಕ್ಕಳದನ್ನು ಮೊದಲೇ ಐಡೆಂಟಿಫಿಕೇಷನ್ ಮಾಡ್ಕೋಬೇಕು. ಇನ್ನು ಇಲ್ಲಿ ನೋಡಿ ಅಪ್ಲೋಡ್ ಫೋಟೋಸ್ ಮಾಡಿಕೊಂಡು ಎಲ್ಲಿ ನಾವು ಮಾಡ್ಕೋಬೇಕಂದ್ರೆ ಮೀಡಿಯಾ ಮೇಕರ್ ಆಲ್ರೆಡಿ ನಾವು ಸೇವ್ ಮಾಡಿ ಇಟ್ಕೋಬೇಕು ಎಷ್ಟು MB ಅನ್ನೋದು. ಇಲ್ಲಿ ನೋಡಿ ಸ್ಟೂಡೆಂಟದ್ದು ಒಂದು ಇದು ಫೋಟೋಗಳನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಕರೆಕ್ಟಾಗಿ ಸೇವ್ ಮಾಡ್ಕೊಂಡು ಡೈರೆಕ್ಟಾಗಿ ಬಂದು ನೋಡಿ ಇಲ್ಲಿ 3 months ಒಳಗಡೆ ಫೋಟೋ ಬಂದ್ಕೊಂಡಿರ್ತದೆ. ಇನ್ನು ಸೈನ್ ಕೂಡ ಆಲ್ರೆಡಿ ಇಂದ ಒಂದು ನಾವು ಸೇವ್ ಮಾಡಿ ಇಟ್ಕೋಬೇಕು. ಆಲ್ರೆಡಿ ಇಟ್ಕೊಳ್ಳೋದ್ರಿಂದ ಡೈರೆಕ್ಟಾಗಿ ನೋಡಿ ಈಗ ಸಿಗ್ನೇಚರ್ ಬಂದು ಕೂತು ಅವಳ ಫೋಟೋನ ಕೂತು. ಇನ್ನು ಬ್ಯಾಂಕ್ ಡೀಟೇಲ್ಸ್ ಅಂತೂ ಮಕ್ಕಳದ್ದು ಆಲ್ಮೋಸ್ಟ್ ಇದರೊಳಗೆ ಇರ್ತದೆ. ನಾವು ಬ್ಯಾಂಕ್ ಡೀಟೇಲ್ಸನ್ನು ಕೊಡ್ಬೋದು, ಇಲ್ಲ ಕೊಡಲಿಲ್ಲ ಅಂದರೂ ಏನು ತೊಂದರೆ ಇಲ್ಲ. ಅದನ್ನು ನಾವು ಇದು ಮಾಡಿಕೊಂಡು ಹೀಗೆ ಡಿಕ್ಲರೇಷನನ್ನು ಕೊಡಬೇಕಾಗತ್ತೆ. ಡಿಕ್ಲರೇಷನ್ ಕೊಟ್ಟಿದ ನಂತರ ಮಗುವಿನ ಪರಿಪೂರ್ಣವಾದ ಮಾಹಿತಿ ಕೂಡ ಇಲ್ಲಿ ಬರುತ್ತೆ. ಪರಿಪೂರ್ಣವಾದ ಮಾಹಿತಿ ಕೂಡ ಇಲ್ಲಿ ಬರುತ್ತೆ. ಹೀಗೆ ನಾವು ವಿದ್ಯಾರ್ಥಿ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ವಿದ್ಯಾರ್ಥಿ ಒಂದು ಐಡೆಂಟಿಫಿಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನಲ್ಲಿ ಸ್ಕೂಲ್ ಫೆಡರೇಷನ್ ಆಫ್ ಇದರಲ್ಲಿ ಮಾಹಿತಿಯನ್ನು ತುಂಬಬಹುದು ಅಂತಂದು ಮೊಬೈಲ್ನಲ್ಲಿ ತುಂಬುವ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೋಬೋದು ಅನ್ನೋದು ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.